ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಬಾಡಿ ಮೆಷರ್ಮೆಂಟ್ ಬಂದಿದೆ. ಸೊ ಇದರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಈ ಮೆಷರ್ಮೆಂಟ್ಸ್ ಅಲ್ಲಿ ತುಂಬಾನೇ ಚೇಂಜಸ್ ಇದೆ. ಮತ್ತೆ ಇನ್ನೊಂದಷ್ಟು ಕೆಲವೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಬರ್ತಾ ಇತ್ತು, ಮೇಡಮ್ ನೀವು ಮಾಡೋ ಮಾರ್ಕ್ ಸ್ಟ್ರೈಟ್ ಬರುತ್ತೆ, ನಮ್ದು ಸ್ಟ್ರೈಟ್ ಬರ್ತಾ ಇಲ್ಲ, ಅಂಕು ಡೊಂಕು ಬರುತ್ತೆ, ಫಿನಿಶಿಂಗ್ ಸ್ಟಿಚ್ ಹಾಕುವಾಗ ಸ್ಟ್ರೈಟ್ ಬರಲ್ಲ, ಸೊ ನಿಮ್ದು ಸ್ಟ್ರೈಟ್ ಬರುತ್ತೆ ಹೇಗೆ, ಮತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಇನ್ನು ಕೆಲವರು ಮೇಡಮ್ ನಾನು ಡೀಪ್ ತುಂಬಾನೇ ಕಡಿಮೆ ಇಟ್ಟಿದ್ದೀನಿ, ಕಡಿಮೆ ಇದೆ ಡೀಪ್, ಬಟ್ ನಾನು ನೀಟಾಗೆಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದೆ, ಬಟ್ ಬ್ಲೌಸ್ ವೇರ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ರೀತಿದು ಕಮೆಂಟ್ಸ್ ಬರ್ತಾ ಇತ್ತು. ಇವತ್ತು ನನಗೆ ಅದಕ್ಕೆ ತಕ್ಕನಾಗಿ ಬಾಡಿ ಮೆಷರ್ಮೆಂಟ್ ಸಿಕ್ಕಿದೆ. ಮತ್ತೆ ಇದರಲ್ಲಿ ನೀವು ಇನ್ನೊಂದು ಏನ್ ಕಲಿಬಹುದು ಅಂದ್ರೆ, ಈ ಬಾಡಿ ಮೆಷರ್ಮೆಂಟ್ ತಗೊಂಡಾಗ ನಾವು ಎಲ್ಲಿ ಎಕ್ಸ್ಟ್ರಾ ಸೇರಿಸ್ಬೇಕು, ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಕ್ಲಿಯರ್ ಆಗಿ ನಿಮಗೆ ಒಂದು ಕಂಪ್ಲೀಟ್ ಕಟಿಂಗ್ ಮಾಡಿ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಕಟಿಂಗ್ ಮಾಡ್ತಾ ಮಾಡ್ತಾ ನಿಮಗೆ ಇದರಲ್ಲಿ ಸಾಕಷ್ಟು ನಾಲೆಡ್ಜ್ ಸಿಗುತ್ತೆ. ನಿಮ್ಗೆ ಎಲ್ಲೂ ಸಿಕ್ಕಿರಲ್ಲ ಈ ನಾಲೆಡ್ಜ್, ಅಷ್ಟು ನಾಲೆಡ್ಜ್ ಸಿಗುತ್ತೆ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮಾರ್ಚ್ 3ನೇ ತಾರೀಕಿಂದ ಡಿಸೈನ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. 40 ತರ ಡಿಸೈನ್ಸ್ ಇರುತ್ತೆ. ಸೊ ಬೇಕಿದ್ದವರು ಬೇಗ ಜಾಯಿನ್ ಆಗಿ, ಇನ್ನೊಂದೇ ದಿವಸ ಟೈಮ್ ಇರೋದು. ಸೊ ಅದಾದ್ಮೇಲೆ ಮಾರ್ಚ್ 8ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್. ತುಂಬಾ ಜನ ಕೇಳ್ತಾ ಇದ್ರಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಯಾವಾಗ ಶುರುವಾಗುತ್ತೆ ಅಂತ ಹೇಳಿ, ತುಂಬಾನೇ ಮೆಸೇಜ್ ಬರ್ತಾ ಇತ್ತು. ಸೊ ಈ ಸರಿ ಸ್ವಲ್ಪ ಲೇಟ್ ಆಯಿತು. ಮಾರ್ಚ್ 8ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಡೀಟೇಲ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ ಅಂತ ನೀವು ಮೆಸೇಜ್ ಮಾಡಿದ್ರೆ ಖಂಡಿತ ನಾವು ಅಲ್ಲೂ ಕೂಡ ಕಳಿಸ್ಕೊಡ್ತೀವಿ, ಓಕೆನಾ? ಸೊ ಇವಾಗ ಬನ್ನಿ ಶುರು ಮಾಡೋಣ. ಸೊ ನಾನು ಇವಾಗ ಒಂದು ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 39 ಇಂಚು, ಓಕೆನಾ? ಅಪ್ಪರ್ ಚೆಸ್ಟ್ ಬಂದು 39 ಇಂಚು. ಸೊ 39 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಮುಕ್ಕಾಲು ಆಗುತ್ತೆ. 9 ಮುಕ್ಕಾಲಕ್ಕೆ 3 ಇಂಚ್ ಸೇರಿಸ್ಕೊಳ್ಬೇಕು, 12 ಮುಕ್ಕಾಲು ಆಗುತ್ತೆ, ಓಕೆನಾ? ಈ ಫೋಲ್ಡೆಡ್ ಅಲ್ಲಿ 12 ಮುಕ್ಕಾಲು ಇಂಚಿಗೆ ನಾವು ಫೋಲ್ಡ್ ಮಾಡ್ಕೊಂಡು ತಗೊಳ್ಬೇಕು. ಸೊ ಈ ರೀತಿ ಚೆಕ್ ಮಾಡಿ ಎಲ್ಲಾ ಕಡೆನೂ ಸ್ಟ್ರೈಟ್ ಬರ್ಬೇಕಲ್ವಾ, ಫ್ಯಾಬ್ರಿಕ್ ವೇಸ್ಟ್ ಆಗಬಾರ್ದು. ಸೊ 12 ಮುಕ್ಕಾಲು ಇಂಚ್ಗೆ ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಸೊ ಕಟ್ ಮಾಡಿದೆ. ಈಗ ಲೆಂತ್ ನೋಡ್ಕೊಳ್ಳೋಣ. ಇವ್ರದ್ದು ಲೆಂತ್ ಬಂದು 15 ಇಂಚು ರೆಡಿ ಬೇಕು ಬ್ಲೌಸ್. 15 ಇಂಚ್ಗೆ 1 ಇಂಚು ಸೇರಿಸಿ 16 ಇಂಚ್ಗೆ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಒಂದು ಲೈನ್ ಹಾಕೊಳ್ಳೋಣ. 15ಕ್ಕೆ 1 ಇಂಚು ಸೇರಿಸಿ 16 ಇಂಚ್ಗೆ ನಾನು ಇಲ್ಲಿ ಲೆಂತ್ ತಗೊಂಡಿದ್ದೀನಿ. 1 ಇಂಚು ಸ್ಟಿಚಿಂಗ್ಗೋಸ್ಕರ ಸೀಮಿಂಗ್ ಅಲೈನ್ಸ್ಗೆ ನೋಡಿ. ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಇದು ಬಂದು ನಾನು ತಗೊಂಡದ್ದು ಬ್ಯಾಕ್ ಪಾರ್ಟ್ಗೆ. ಫ್ರಂಟ್ ಪಾರ್ಟ್ಗೆ ಆಮೇಲೆ ತಗೊಳ್ಳೋಣ. ಫಸ್ಟ್ ಬ್ಯಾಕ್ ಪಾರ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ಗೆ 15 + 1 ಇಂಚು 16 ಇಂಚು ತಗೊಂಡಿದ್ದೀನಿ, ಓಕೆನಾ? ಸೊ ಈಗ ಮಾರ್ಕ್ ಹಾಕೊಳ್ತಾ ಹೋಗೋಣ. ಫಸ್ಟಿಗೆ ನಾವು ಬ್ಲೌಸ್ ಅಲ್ಲಿ ಮಾರ್ಕ್ ಹಾಕ್ಬೇಕಾಗಿರುವಂಥದ್ದು ಶೋಲ್ಡರ್. ಸೊ ಶೋಲ್ಡರ್ ಹಾಕೋಕ್ಕೂ ಮುಂಚೆ ಏನ್ ಶೋಲ್ಡರ್ ಇದೆ ಅಷ್ಟು ಹಾಕೊಂಡ್ಬಿಡೋದಾ? ಖಂಡಿತ ಇಲ್ಲ. ಫಸ್ಟ್ ಬ್ಯಾಕ್ ಅಲ್ಲಿ ಡೀಪ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಇಲ್ಲಿ ಶೋಲ್ಡರ್ ಎಷ್ಟಿರ್ತೀವಿ ಅನ್ನೋದು. ಡೀಪ್ ಜಾಸ್ತಿ ಇದ್ದಾಗ ಶೋಲ್ಡರ್ನ ಕಡಿಮೆ ಇಟ್ಕೊಳ್ಬೇಕು, ಡೀಪ್ ಕಡಿಮೆ ಇದ್ದಾಗ ಶೋಲ್ಡರ್ನ ಜಾಸ್ತಿ ಇಟ್ಕೊಳ್ಬೇಕು. ಸೊ ಇವಾಗ ನನಗೆ ಇಲ್ಲಿ ಬಂದಿರುವಂಥದ್ದು 7 ಇಂಚು ಡೀಪ್ ಇರುತ್ತೆ, ಓಕೆನಾ? ಸೊ ಇದು ಡೀಪ್ ನೆಕ್. ಈ 7 ಇಂಚು ಬಂದು ಹೆವಿ ಡೀಪ್ ನೆಕ್ ಅಲ್ಲ. ಸೊ ಇದು 7 ಇಂಚ್ ಎಲ್ಲ ಇಟ್ಟಾಗ 6 ಇಂಚು 7 ಇಂಚು ಈ ತರ ಎಲ್ಲ ಇಟ್ಟಾಗ 8 ಇಂಚ್ ಎಲ್ಲ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗಲ್ಲ, ಯಾವಾಗ ನೀವು ಕರೆಕ್ಟ್ ಆಗಿ ಬ್ಲೌಸ್ ಕಟ್ ಮಾಡಿದಾಗ. ಈ 7 ಇಂಚಿಗೆ 39 ಇಂಚು ಅಪ್ಪರ್ ಚೆಸ್ಟ್ ಇರೋರಿಗೆ 7 ಇಂಚಿಗೆ ಎಷ್ಟು ಶೋಲ್ಡರ್ ಇಟ್ಕೊಳ್ಬೇಕು? ಸೊ ಇವರಿಗೆ ನಾನು ಇಡ್ತಾ ಇರುವಂಥದ್ದು ನೋಡಿ, ಫಸ್ಟು ನೆಕ್ ವಿಡ್ತ್ ಎಷ್ಟು ಇಡಬೇಕು. ಸೊ 7 ಇಂಚು ಡೀಪ್ ಇದ್ದಾಗ ನೀವು 2.5 ಇಂಚು ನೆಕ್ ವಿಡ್ತ್ ಇಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ ನೀವು ರೆಡಿ 2.5 ಇಂಚು ಅವರಿಗೆ ಶೋಲ್ಡರ್ ಬರಬೇಕು. ಈ 7 ಇಂಚು ಡೀಪ್ ನೆಕ್ ಇಟ್ಟಾಗ ಅಪ್ಪರ್ ಚೆಸ್ಟ್ಗೆ 2.5 ಇಂಚು ರೆಡಿ ಶೋಲ್ಡರ್ ಬರಬೇಕು. ಸೊ ಅದಕ್ಕೆ 3/4 ಇಂಚು ಸೇರಿಸಿ 3/4 ನೆಕ್ ವಿಡ್ತ್ ಇಂದ 3/4 ಇಂಚು ನಾನಿಲ್ಲಿ ಇಡ್ತಾ ಇದ್ದೀನಿ. ಸೊ ಟೋಟಲ್ ಎಷ್ಟಾಯ್ತು? 2.5 3/4
ಎಷ್ಟಾಯ್ತು? 5.75 ಆಯ್ತು. 5.25 ಇಂಚು ಶೋಲ್ಡರ್ ಇಟ್ಕೊಂಡಿದ್ದೀನಿ. ಯಾವಾಗ 7 ಇಂಚ್ ಇಟ್ಟಾಗ, ಸಪೋಸ್ ಇವರಿಗೇನೆ ಇದೇ ಮೆಜರ್ಮೆಂಟ್ ಇವರಿಗೇನೆ 10 ಇಂಚು 11 ಇಂಚು 9 ಇಂಚು ಈ ರೀತಿ ಡಿಪ್ ಬಂದಾಗ ಈಗ ಏನ್ ಇಟ್ಟಿದ್ದೀನಿ 5.25, ಇದು ವರ್ಕ್ ಆಗಲ್ಲ. ಸೊ ಈ ಜಾಗದಲ್ಲಿ 5 ಅಥವಾ 5.25 ನೀವು ಈ ರೀತಿ ಇಟ್ಕೊಳ್ಬೇಕಾಗತ್ತೆ. ನೆಕ್ ವಿಡ್ತ್ ಬಂದು 2 ಇಂಚು ಅಥವಾ 2.25 ಜಾಸ್ತಿನೂ ಆಗುತ್ತೆ. ಇಟ್ಕೊಂಡ್ರೆ ಇಟ್ಕೊಳ್ಬಹುದು 2 ಅಥವಾ 2.25. ಸೊ ಟೋಟಲ್ 5 ಇಂಚಿಂದ 5.25 ಇಂಚ್ ಇಟ್ಕೊಳ್ಬೇಕು. ಸೊ ಇನ್ನೇನು ನಾನು ಇಲ್ಲಿ 5.25 ಇಂಚ್ ಏನಕ್ಕೆ ಇಟ್ಟಿದ್ದೀನಿ, 7 ಇಂಚು ಡೀಪ್ ಇದೆ. ಡೀಪ್ ಜಾಸ್ತಿ ಇದ್ದಾಗ ಈ ಶೋಲ್ಡರ್ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ 5.25 ಇಂಚ್ಗೆ 1/2 ಇಂಚು ಸ್ಟಿಚ್ಗೆ ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ ಆಗುತ್ತಲ್ಲ ಅದಕ್ಕೆ 5.25 ಇಂಚ್ಗೆ ಅರ್ಧ ಇಂಚು ಸೇರಿಸಿ 6.25 ಇಂಚ್ಗೆ ಆರ್ಮೋಲ್ ಲೆಂತ್ ಮಾರ್ಕ್ ಆಗ್ತಾ ಇದೆ. ಈ ರೀತಿ ಇಟ್ಟು ಲೈನ್ ಹಾಕೊಳ್ಳಿ ಈ ರೀತಿ. ಓಕೆನಾ? ಈ 5.25 ಇಲ್ಲಿ ಏನಿದೆ ಇಲ್ಲೂ ಅಷ್ಟೇ 5.25ಗೆನೆ ಮಾರ್ಕ್ ಹಾಕೊಳ್ಳೋಣ. ಈ ರೀತಿ ಲೈನ್ ಹಾಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 39 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟಾಗುತ್ತೆ? 9.25 ಆಗುತ್ತೆ. ಸೊ 9.25 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಜಸ್ಟ್ ಇಲ್ಲಿಂದ 1/4 ಇಂಚು ನೀವು ಮೆಷರ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಯಾರಿದ್ದೀರಾ ಮೆಷರ್ ಮಾಡ್ಕೊಳ್ಳಿ. ನಾನು ಮೆಷರ್ ಮಾಡ್ಕೊಂಡಿಲ್ಲ ನೋಡಿ, ಕರೆಕ್ಟ್ ಆಗಿ ಬಂದಿದೆ. 1/4 ಇಂಚ್ ಅಷ್ಟೇ, 1.25 ಇಂಚ್ ಎಲ್ಲ ಬೇಡ. ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಓಕೆನಾ? ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ. ಬಿಟ್ಟಿದ್ದಾದ್ಮೇಲೆ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ಇವ್ರದ್ದು ಎಷ್ಟಿದೆ ಆರ್ಮೋಲ್ ರೌಂಡ್ ಬಂದು 18 ಇಂಚ್ ಇದೆ. ಓಕೆನಾ? ಸ್ವಲ್ಪ ಇವ್ರದ್ದು ಶೋಲ್ಡರ್ ಅಗಲ ಇದೆ. 39 ಇಂಚು ಅಪ್ಪರ್ ಚೆಸ್ಟ್ ಇರೋರಿಗೆಲ್ಲ 18 ಇಂಚು ಆರ್ಮೋಲ್ ರೌಂಡ್ ಬರಲ್ಲ. ಸೊ ಇವ್ರದ್ದು ಶೋಲ್ಡರ್ ಅಗಲ ಇದೆ. ಹಾಗೆ ಈ ತೋಳು ಭಾಗ ಏನಿದೆ ಅದು ಸ್ವಲ್ಪ ದಪ್ಪ ಇದೆ. ಸೊ ಹಾಗಾಗಿ ಇವ್ರದ್ದು ಏನಾಗಿದೆ 18 ಇಂಚು ಆರ್ಮೋಲ್ ರೌಂಡ್ ಬಂದಿದೆ. ಸೊ ಇವ್ರದ್ದು 18 ಇಂಚು ಆರ್ಮೋಲ್ ರೌಂಡ್, ಅದ್ರಲ್ಲಿ ಹಾಫ್ ಅಂತ ಅಂದ್ರೆ 9 ಇಂಚು ಬರುತ್ತೆ. 9 ಇಂಚು ಬರುತ್ತಾ ನೋಡಿ, 9 ಇಂಚು ಕರೆಕ್ಟ್ ಆಗಿ ಬರ್ತಾ ಇದೆ. ಇಲ್ಲಿ ನಾವೇನು ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಹಾಕಿರ್ತೀವಿ ಇಲ್ಲಿಗೆ ಬರಬೇಕು. ಸೊ ಅಲ್ಲಿ ಕರೆಕ್ಟಾಗಿ 9 ಇಂಚು ಬಂದಿದೆ. ಸೊ ಈ ರೀತಿ ನೀವು ಕಟ್ಟಿಂಗ್ ಮಾಡೋಕೆ ಮುಂಚೆನೆ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನು ಆರ್ಮೋಲಲ್ಲಿ ಟೈಟ್ ಅಥವಾ ಲೂಸು ಅಂದ್ರೆ ಬರುತ್ತಲ್ಲ ಆ ಪ್ರಾಬ್ಲಮ್ ಇರಲ್ಲ. ಆರ್ಮೋಲ್ ರೌಂಡ್ ನನ್ನ ಹತ್ರ ಎಕ್ಸಾಕ್ಟ್ ಇದೆ. ನಾನು ಶೋಲ್ಡರ್ ಕರೆಕ್ಟಾಗಿಟ್ಟೆ. ಸೊ ಅದಕ್ಕೆ 1/2 ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕಿದೆ. ಸೊ ಮಾರ್ಕ್ ಹಾಕಿದಾಗ ಇಲ್ಲಿ ಮೆಷರ್ ಮಾಡಿದಾಗ ಅವ್ರದ್ದು ಆರ್ಮೋಲ್ ರೌಂಡ್ 18 ಇಂಚು ಇಲ್ಲಿದೆ ನೋಡಿ. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ, ಇಲ್ಲಿ ಕಾಣಿಸ್ತಿದ್ಯಾ? ಆರ್ಮೋಲ್ ರೌಂಡ್ 18 ಇಂಚ್. ಸೊ ಇದು ಅವ್ರದ್ದು ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ಆಗಿರುತ್ತೆ. 18 ಇಂಚಲ್ಲ ಅರ್ಧ ಅಂದ್ರೆ 9 ಇಂಚು ಬಂತು. ಈ ಕೆಲವರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ, ಮೇಡಮ್ ನನಗೆ ಆರ್ಮೋಲ್ ಹತ್ರ ಟೈಟ್ ಬರ್ತಾ ಇದೆ, ಲೂಸ್ ಬರ್ತಾ ಇದೆ, ಏನ್ ಮಾಡೋದು ಅಂತ ಹೇಳಿ. ಓಕೆನಾ? ಸೊ ಅವ್ರಿಗೆ ಇದೆ ಸೊಲ್ಯೂಷನ್. ಕಟ್ಟಿಂಗ್ ಮಾಡಕ್ ಮುಂಚೆ ನೀವು ಈ ತರ ಚೆಕ್ ಮಾಡ್ಕೊಳ್ಬೇಕು. ಜಾಸ್ತಿ ಬಂದ್ರೆ ಅಥವಾ ಕಡಿಮೆ ಬಂದ್ರೆ, ನೀವು ಶೋಲ್ಡರ್ ಅಲ್ಲಿ ಕಡಿಮೆ ಇಟ್ಟಿದ್ದೀರಾ ಜಾಸ್ತಿ ಇಟ್ಟಿದ್ದೀರಾ ಅದನ್ನ ಚೆಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ? ಅದಾದ್ಮೇಲೆ ಇಲ್ಲಿ ನಿಮ್ಗೆ 2 ಇಂಚು ಮಾರ್ಜಿನ್. ಸೊ ಯಾರೆಲ್ಲ ನಾನು ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ ಇದ್ದೀರಾ, ಸೊ ನಂದು ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡಿದ್ದೀನಿ ರೀಸೆಂಟಾಗಿ. ಅದರಲ್ಲೂ ಅಷ್ಟೇ 1 ನಿಮಿಷದಲ್ಲಿ ಕೆಲವೊಂದಷ್ಟು ಟಿಪ್ಸ್ನೆಲ್ಲ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ದು ಏನಾದರೂ ಡೌಟ್ಸ್ ಇದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಬಂದು ನೀವು ಅಲ್ಲಿ ಕಮೆಂಟ್ ಮಾಡಿದ್ರೆ ನಿಮ್ಮ ಡೌಟ್ಸ್ನ 1 ಲೈನ್ ಅಥವಾ 2 ಲೈನಲ್ಲಿ ಹೇಳುವಂಥ ಆನ್ಸರ್ ಆಗಿದ್ರೆ ಖಂಡಿತ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ದು ಯಾವುದೇ ಕಮೆಂಟ್ ಇದ್ರೂ ನಾನು ಅದಕ್ಕೆ ಆನ್ಸರ್ ಅಂತ ಅಂದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಅದು ಏನು ಡೌಟ್ ಇದೆ ಅದರ ಕ್ಲಾರಿಟಿ ನಾನು ಅಲ್ಲಿ ಕೊಡ್ತೀನಿ. ಓಕೆನಾ? ಸೊ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ನನ್ನ ಪೇಜ್ನ ಫಾಲೋ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟು ಇವ್ರದ್ದು ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಬಂದು 37 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25 ಆಗುತ್ತೆ. ಸೊ 8.25ಗೆ 1 ಇಂಚು ಸೇರಿಸಿ 9.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡಿದ್ರಲ್ಲ ಇದನ್ನ ಹೀಗೆ ಫೋಲ್ಡ್ ಮಾಡಿಕೊಂಡು, ಸೊ ಈ ಫೋಲ್ಡ್ ಎಲ್ಲ ಆಗುತ್ತೆ ಅಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. ಇದು ಬಂದು ಡಾಟ್ಗೋಸ್ಕರ. ಅದಾದ್ಮೇಲೆ 2 ಇಂಚು ಮಾರ್ಜಿನ್. ಓಕೆನಾ? ಸೊ ಈಗ ಈ ಲೈನ್ನ ಮಾರ್ಕ್ ಹಾಕೊಳ್ಳೋಣ. ಓಕೆ, ಈಗ ಇದರಲ್ಲಿ ನಾವು ಡೀಪ್ ಮಾರ್ಕ್ ಹಾಕಿಲ್ಲ. ಸೊ 2.5 ಇಂಚು ನೆಕ್ ವಿಡ್ತ್ ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡಿ. ಸೊ ಇವ್ರದ್ದು 7 ಇಂಚು ಡೀಪ್ ನೆಕ್, ಅದಕ್ಕೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತಲ್ಲ, 7 ಇಂಚಿಗೆ ಅರ್ಧ ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಮೇಲ್ಗಡೆ 2.5 ಇಂಚಿದೆ ಸಾಕು, ಇಲ್ಲೂ ಅಷ್ಟೇ ಇಟ್ಕೊಳ್ಳೋಣ. ಇಟ್ಕೊಂಡು ಈ ರೀತಿ ಲೈನ್ ಹಾಕೊಳ್ಳೋಣ. ಈಗ
ರೌಂಡ್ ಶೇಪ್ ಕೊಡಿ ಈ ರೀತಿ. ಸೊ ಈಗ ಡಾಟ್ ನೋಡಿ, ಇದು ಮೇಲೆ ಇದೆ, ತುಂಬಾ ಜಾಸ್ತಿ ಇದೆ. ಸುಮಾರಷ್ಟು ಬ್ಲೌಸ್ ಅಲ್ಲಿ ಹೇಳಿದೆ ನಮ್ಮ ಹಾಕೋ ಡೀಪ್ಗೂ ನಾವು ಇರೋ ಡಾಟ್ಗೂ 1 ಇಂಚು ಸೆಂಟರ್ ಅಲ್ಲಿ ಇರ್ಲಿ ಅಂತೇಳಿ. ಬಟ್ ಇಷ್ಟಿದ್ದಾಗ ಅಥವಾ ಇನ್ನು 6 ಇಂಚ್ ಇದ್ದಾಗ ಇಲ್ಲಿವರೆಗೂ ಎಲ್ಲ ಡಾಟ್ ಇಡಕ್ಕಾಗಲ್ಲ. ಮಿನಿಮಮ್ 5.5 ಅಥವಾ 6.5 ಇಂಚು ಇಡ್ಬೋದು. ಓಕೆನಾ? ಸೊ 5.5 ಇಂಚು ಮಿನಿಮಮ್ ಇಟ್ಕೊಳ್ಳಿ, ಕರೆಕ್ಟ್ ಇರುತ್ತೆ. ಸೊ ಅದಕ್ಕೆ ಅರ್ಧ ಇಂಚು ಕೆಳಗಡೆ ಹೋಗುತ್ತಲ್ಲ ನಾವು ಏನ್ ಪಟ್ಟಿ ಪೀಸ್ ಅಟ್ಯಾಚ್ ಮಾಡುವಾಗ, ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡು 6 ಇಂಚಲ್ಲಿ ಇಟ್ಕೊಳ್ಳಿ. ಈ ರೀತಿ ಡೀಪ್ ಕಡಿಮೆ ಬಂದಾಗ ನೀವು ಮಿನಿಮಮ್ 6 ಇಂಚು ಡಾಟ್ ಲೆಂತ್ ನ ಇಟ್ಕೊಳ್ಳಿ. ಸೊ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. ಓಕೆನಾ? ಸೊ ಈ ರೀತಿ ಇಟ್ಟು ಈ ರೀತಿ ಶೇಪ್ ಹಾಕೊಳ್ಳಿ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಕಟ್ಟಿಂಗ್ ಆಗಿರುತ್ತೆ. ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನ ಸೈಡ್ ಅಲ್ಲಿ ಈಗ ನಾವು ಫ್ರಂಟ್ ಪಾರ್ಟ್ ನೋಡಿ, ಬ್ಯಾಕ್ ಪಾರ್ಟ್ ಅಲ್ಲಿ 15 + 1 ಇಂಚು 16 ಇಂಚು ಮಾರ್ಕ್ ಹಾಕಿದ್ವಿ. ಫ್ರಂಟ್ ಪಾರ್ಟ್ ಅಲ್ಲಿ 15 + 2 ಇಂಚು 17 ಇಂಚ್ ಮಾರ್ಕ್ ಹಾಕೊಳ್ಬೇಕು. ನೋಡಿ 17 ಇಂಚ್ಗೆ ಇದು ಕರೆಕ್ಟ್ ಬರ್ತಾ ಇದೆ. ಓಕೆನಾ? 17 ಇಂಚು ತಗೊಳ್ಬೇಕು. 17 ಇಂಚ್ ತಗೊಂಡಿದ್ದೀನಿ. ಈಗ ಫ್ರಂಟ್ ಹುಕ್ ಆಗಿರೋದ್ರಿಂದ ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹೇಳಿ ನಾವಿಲ್ಲಿ 1/2 ಇಂಚು ಬಿಟ್ಕೋಬೇಕಾಗತ್ತೆ. ಈ ರೀತಿ ಸೊ 1/2 ಇಂಚ್ ಬಿಟ್ಟು, ಈ 1/2 ಇಂಚ್ ಏನಿದೆ ಇದು ಯಾವ್ದು ಲೆಕ್ಕಕ್ಕೆ ತಗೋಬಾರ್ದು. ಈ ಗೆರೆಯಿಂದ ನಾವಿನ್ನೇನೇ ಶೋಲ್ಡರ್ ಎಲ್ಲ ಮಾರ್ಕ್ ಹಾಕೋರು ಈ ಗೆರೆಯಿಂದ ಆ ಕಡೆ ಮಾರ್ಕ್ ಹಾಕೊಳ್ಬೇಕು. ಓಕೆನಾ? ನಾವ್ ಇವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಿಟ್ಟಿದ್ವಿ 5.25 ಇಂಚು, ಸೇಮ್ ಇಲ್ಲೂ ಮಾರ್ಕ್ ಹಾಕೊಳ್ಳಿ. ಆರ್ಮೋಲ್ ಲೆಂತ್ ಎಷ್ಟಿಟ್ಟಿದ್ವಿ 6.25 ಇಂಚು, ಸೇಮ್ ಇಲ್ಲೂ ಮೆಷರ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ ಲೈನ್ ಹಾಕೊಳ್ಳೋಣ. ಎರಡೂವರೆ ಇಂಚು ನೆಕ್ ವಿಡ್ತ್ ಇಟ್ಟಿದ್ವಿ, ಅದನ್ನ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿ ಎಷ್ಟು 5.25 ಇಟ್ಟಿದ್ವಿ, ಸೊ ಅದೇ 5.25 ಇಲ್ಲೂ ಇಟ್ಕೊಳ್ಳೋಣ. ಇಟ್ಕೊಂಡು ಒಂದ್ ಲೈನ್ ಹಾಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 9.25 ಇಂಚು ಮಾರ್ಕ್ ಹಾಕೊಳ್ಳಿ. 1/2 ಇಂಚು ಡಾಟ್ಗೆ. ಸೊ ಈ ಫ್ರಂಟ್ ಪಾರ್ಟ್ ಅಲ್ಲಿ ನೀವು ಕಲಿಯೋದು ಬಹಳ ಇದೆ. ಸೊ ಸ್ಟ್ರೈಟ್ ಲೈನ್ ಬರಲ್ಲ, ನಿಮ್ ಸ್ಟ್ರೈಟ್ ಲೈನ್ ಬರುತ್ತೆ. ಎಲ್ಲರಿಗೂ ಆನ್ಸರ್ ಕೊಡ್ತೀನಿ ಇವತ್ತು ಈ ವಿಡಿಯೋದಲ್ಲಿ. ಓಕೆನಾ? ಇಲ್ಲಿಂದ 3/4 ಇಂಚು ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಹಾಕೊಳ್ಳೋಣ. ನೋಡಿ, ನಿಮ್ಗೆ ಇವಾಗ ಹೈಲೈಟ್ ಆಗಿ ಕಾಣ್ಬೋದು. ಯೆಲ್ಲೋ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಹಾಕಿದ್ದೀನಿ. ಓಕೆ. ಸೊ ನೆಕ್ಸ್ಟ್ ಇವ್ರದ್ದು ಫ್ರಂಟ್ ಅಲ್ಲಿ ಡೀಪ್ ಬಂದು 7 ಇಂಚು, 7 ಇಂಚಿಗೆ ಅರ್ಧ ಇಂಚು ಸೇರಿಸಿ 7.25 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲೂ 2.25 ಇದೆ, ಇಲ್ಲೂ 2.25 ಇದೆ, ಮಾರ್ಕ್ ಹಾಕೊಳ್ಳಿ ಈ ರೀತಿ. ಸೊ ಈಗ ಲೈನ್ ಹಾಕೊಳ್ಳೋಣ. ಸೊ ಇಲ್ಲೊಂದು ಶೇಪ್ ಹಾಕೋಣ. ಸೊ ಇದಾದ್ಮೇಲೆ ನೋಡಿ, ಇಲ್ಲಿ 9.25 ಇಂಚು ಮಾರ್ಜಿನ್, 1/2 ಇಂಚು ಡಾಟ್ ಬರುತ್ತೆ. ಆ ಡಾಟ್ಗೆ 1/2 ಇಂಚ್, ಅದಾದ್ಮೇಲೆ 2 ಇಂಚು ಮಾರ್ಜಿನ್ ಇರಬೇಕು ಈ ರೀತಿ. ಓಕೆನಾ? ಸೊ ನೆಕ್ಸ್ಟ್ ಈಗ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ಲೆಂತ್ ನ ಮಾರ್ಕ್ ಹಾಕೋಣ. ಫಸ್ಟ್ ಲೆಂತ್ ನಮ್ಮ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಾವು ಮಾರ್ಕ್ ಹಾಕೋಬೇಕು. ಇಲ್ಲಾಂದ್ರೆ ಎಲ್ಲೋ ಕೂತ್ಕೊಳ್ಳೋ ಕಫ್ ಇನ್ನೆಲ್ಲೋ ಕೂತ್ಕೊಳ್ಳುತ್ತೆ. ಮೇನ್ ಅಪೆಕ್ಸ್ ಪಾಯಿಂಟ್ ಬಹಳನೇ ಇಂಪಾರ್ಟೆಂಟ್. ಸೊ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಬಂದು ರೆಡಿ 11 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 11.25 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಲೈನ್ ಹಾಕೊಳ್ಳೋಣ. ಅದಾದ್ಮೇಲೆ ಇಲ್ಲಿಂದ 2 ಇಂಚಿಗೆ ಸಾಕು, 2 ಅಥವಾ 2.25 ಇಂಚು. ಸೊ ಇಲ್ಲಿ ಅಪೆಕ್ಸ್ ಪಾಯಿಂಟ್ ಲೆಂತ್ ಜಾಸ್ತಿ ಇದೆ, ಏನಕ್ಕಂದ್ರೆ ಇವರು ಹೈಟ್ ಜಾಸ್ತಿ ಇದ್ದಾರೆ. ಓಕೆನಾ? 39 ಇಂಚ್ ಅಪ್ಪರ್ ಚೆಸ್ಟ್ ಇರೋರಿಗೆಲ್ಲರಿಗೂ 11 ಇಂಚು 12 ಇಂಚ್ ಆತರ ಎಲ್ಲ ಬರಲ್ಲ. ಬಟ್ ಇವ್ರದ್ದು ಲೆಂತ್ ಜಾಸ್ತಿ ಇದ್ದಾರೆ, ಮತ್ತೆ ಶೋಲ್ಡರ್ ದೊಡ್ಡದಿದೆ.
ಸ್ವಲ್ಪ 39 ಇಂಚ್ ಅಪ್ಪರ್ ಚೆಸ್ಟ್ ಇರೋರೆಲ್ಲ ಅದೇ ತರ ಇವಾಗ ನಾನು ಬಂದು 37 ಇಂಚು, ಅವ್ರಿಗೆ ನನ್ಗಿನ್ನ 2 ಇಂಚ್ ಅಷ್ಟೇ. ಬಟ್ ರೌಂಡ್ ಅಂದ್ರೆ ಏನ್ ದಪ್ಪ ಇದಾರೆ, 2 ಇಂಚ್ ದಪ್ಪ ಇದಾರೆ. ಬಟ್ ಶೋಲ್ಡರ್ ಎಲ್ಲ ನನ್ಗಿನ್ನ ಅಗಲ ಇದೆ, ಮತ್ತೆ ನನ್ಗಿನ್ನ ಹೈಟ್ ಇದಾರೆ. ಸೊ ಆ ರೀತಿ ಪರ್ಸನಾಲಿಟಿ ಬಂದಾಗ ಅಪೆಕ್ಸ್ ಪಾಯಿಂಟ್ ಎಕ್ಸಾಕ್ಟ್ ಆಗಿ 11 ಇಂಚ್ ಬಂದ್ಬಿಡುತ್ತೆ, 11.5 ಇಟ್ಕೊಳ್ಳಿ. ಸೊ ಆ ಟೈಮಲ್ಲಿ ಡಾಟ್ ಲೆಂತ್ ಏನಿದೆ ಕಡಿಮೆ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಇವ್ರದ್ದು ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ನೋಡಿ, ಇಲ್ಲಿ ನೀವು ಕಲಿಯೋದು ಬಹಳ ಇದೆ. ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 39 ಇಂಚು, ಫುಲ್ ಬಸ್ಟ್ ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ ಬಂದು 42 ಇಂಚು, ಅಪ್ಪರ್ ಚೆಸ್ಟ್ ಎಷ್ಟು 39 ಇಂಚು, ಇದು ಬಂದು 42 ಇಂಚು. ಸೊ 3 ಇಂಚು ಡಿಫ್ರೆನ್ಸ್ ಬರುತ್ತೆ. ಸೊ ಇಂಥ ಟೈಮಲ್ಲಿ ನಿಮಗೆ ಸ್ಟ್ರೈಟ್ ಬರಲ್ಲ. ಈಗ ನಾವು ಸ್ಟ್ರೈಟ್ ಆಗೇ ಇದ್ರೆ ನಮ್ಮ ಬಾಡಿ ಶೇಪ್ ಖಂಡಿತ ಇಲ್ಲಿ ಸ್ಟ್ರೈಟ್ ಆಗಿ ಬರುತ್ತೆ. ನಮ್ಮ ಬಾಡಿ ಶೇಪ್ ಅಲ್ಲಿ ಅಂಕು ಡೊಂಕು ಇದ್ರೆ ಖಂಡಿತ ಇಲ್ಲಿ ಅಂಕು ಡೊಂಕು ಬರುತ್ತೆ. ಸೊ ನಮ್ಮ ಬಾಡಿ ಶೇಪ್ ಹೇಗಿದೆ, ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ಇಲ್ಲಿ ಆ ರೀತಿ ಬರುತ್ತೆ ಅಷ್ಟೇ. ಓಕೆನಾ? ಈಗ 42 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟಾಗುತ್ತೆ? 10.5 ಆಗುತ್ತೆ. ಸೊ 10.5 ಇಂಚಿನ ನಾನಿಲ್ಲಿ ಮಾರ್ಕ್ ಹಾಕ್ತೀನಿ. ಓಕೆನಾ? ಸೊ ಅದೇ 10.5 ಇಲ್ಲೂ ಮಾರ್ಕ್ ಹಾಕೊಳ್ಳಿ, ಹಾಗೆ ಇಲ್ಲೂ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ 2 ಇಂಚು ಮಾರ್ಜಿನ್ ಕರೆಕ್ಟಾಗಿ ಬರುತ್ತೆ. ಸೊ ಫಸ್ಟೇ ನಾನು 3 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ ನೋಡಿ. ಇಲ್ಲಿ ಮಾತ್ರ ನಮಗೆ ಒಂದು 1/2 ಇಂಚ್ ಅಷ್ಟು ಮಿಕ್ಕಿದ್ದು ಅದರ್ವೈಸ್ ಇದೆಲ್ಲ ಕರೆಕ್ಟಾಗಿ ಸ್ಟ್ರೈಟ್ ಆಗಿ ಬಂದ್ಬಿಡುತ್ತೆ. ಬಟ್ ಲೈನು ಸ್ಟ್ರೈಟ್ ಆಗೇ ಬಂದಿದೆ, ಇಲ್ಲಿ ನಿಮಗೆ ಏನೂ ಡಿಫ್ರೆನ್ಸ್ ಇಲ್ಲ. ಏನಕ್ಕಂದ್ರೆ ಇಲ್ಲಿ 1/2 ಇಂಚ್ ಇವಾಗ ಚೆಸ್ಟ್ ಅಪ್ಪರ್ ಚೆಸ್ಟ್ ಇಲ್ಲಿಂದ ಹಾಗಿದ್ರೆ ಹಿಂಗ್ ಬಂದಿರೋದು, ಇಲ್ಲೊಂದು ಡಾಟ್ ಬರುತ್ತೆ. ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾಡಿದೆ. 9.25 ಇದ್ದಿದ್ದು ಏನಾಯ್ತು 10.25 ಆಯ್ತು. ಓಕೆನಾ? ಸೊ ಇಲ್ಲಿ ಏನಾಯ್ತು 10.25 ಬಂತು, 1/4 ಇಂಚು ಅಷ್ಟೇ. ಸೊ ಸ್ಟ್ರೈಟೇ ಬರುತ್ತೆ, ಎಕ್ಸಾಕ್ಟ್ ಸ್ಟ್ರೈಟ್ ಇಲ್ಲ ಅಂದ್ರೂ ಸ್ವಲ್ಪ ನಿಮ್ಗೆ ಸ್ಟ್ರೈಟ್ ಆಗೇ ಬರುತ್ತೆ. ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ್ಲೂ ಅಷ್ಟೇ ಸ್ಟ್ರೈಟ್ ಆಗೇ ಬರುತ್ತೆ, ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ನೆಕ್ಸ್ಟ್ ಸೊಂಟದ ಸುತ್ತಳತೆ ನೋಡಿ, ಇದು ಒಂದು ಸೊಂಟದ ಸುತ್ತಳತೆ ಬರ್ತಿದ್ದು, ಇದು ಮತ್ತೆ ಇದೆರಡು ಸೊಂಟಕ್ಕೆ ಸೇರುತ್ತೆ. ಇವ್ರದ್ದು ಸೊಂಟದ ಸುತ್ತಳತೆ ಬಂದು 37 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25 ಆಗುತ್ತೆ. ಸೊ 8.25 ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಹಾಕೋಣ. ಸೊ ಉಳಿದಿರೋದು ಇಲ್ಲಿ ಎಷ್ಟು? 1.25 ಇಂಚು. ಓಕೆನಾ? ಸೊ ಇಲ್ಲಿ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 39, ನೀವು ಅದನ್ನ 40 ಇಂಚು ಅಂತ ಕನ್ವರ್ಟ್ ಮಾಡಿಕೊಂಡು 40 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 40 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 4 ಇಂಚು ಬರುತ್ತೆ. ಸೊ 4 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇದು ಬಂದು ನಮ್ಮ ಮೇನ್ ಡಾಟ್ ಇದೆಯಲ್ಲ, ಅದು ಎಲ್ಲಿ ಬರಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ, ಯಾವುದೇ ಮೆಷರ್ಮೆಂಟ್ ಆದ್ರೂ ಸರಿ ಬಂದ್ಬಿಡುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ಮಿಕ್ಕಿದೆಯಲ್ಲ, ಎಷ್ಟು ಮಿಕ್ಕಿದೆ? 1.25 ಇಂಚ್ ಮಿಕ್ಕಿದೆ. 1.25 ಇಂಚಿನ ಎರಡೂ ಕಡೆ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಮಾರ್ಕ್ ಹಾಕೊಂಡು ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಮೇನ್ ಡಾಟ್ ಕ್ರಿಯೇಟ್ ಆಯಿತು. ಈ ಲೈನಿಂದ 1 ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಹಾಕೊಂಡು ಫ್ರಂಟ್ ಪಟ್ಟಿ ಶೇಪ್ ಕೊಡಿ. ಸೊ ಇದೇನಿದೆ ಇದು ಫ್ರಂಟ್ ಪಟ್ಟಿ. ನೆಕ್ಸ್ಟ್ ಈ ಲೈನಿಂದ 2 ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಂಡು ಈ ಪಾಯಿಂಟಿಂದ ಸೊ 1.25 ಇಂಚು ಸಾಕು. 1.25 ಇಂಚಿಂದ ಈ ಥರ ಮಾರ್ಕ್ ಹಾಕೊಂಡು ಇಲ್ಲಿ ನಮ್ಮ 2ನೇ ಡಾಟ್ ಮಾರ್ಕ್ ಹಾಕೊಳ್ಳೋಣ. ಮತ್ತೆ ಇಲ್ಲಿ 2 ಇಂಚು ಮೇಲೆ ಮಾರ್ಕ್ ಹಾಕೊಂಡು ಈ ಪಾಯಿಂಟಿಂದ 1.25 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿಂದ ನಮ್ಮ ಇನ್ನೊಂದು ಡಾಟ್ನ ಕ್ರಿಯೇಟ್ ಮಾಡೋಣ. ಸೊ ನೆಕ್ಸ್ಟ್ ಈ ಪಾಯಿಂಟಿಂದ ಸ್ಟ್ರೈಟ್ ಈ ರೀತಿ ಇಟ್ಕೊಳ್ಳಿ, 1.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ, ಇಲ್ಲಿ ಬರುತ್ತೆ. ಸೊ ಇದನ್ನು ಹಾಗೆ ಇಲ್ಲಿ ಲೈನ್ ಹಾಕೊಳ್ಳಿ. ನಮ್ಮ 4ನೇ ಡಾಟ್ ಕ್ರಿಯೇಟ್ ಆಯಿತು. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಆಗಿರುತ್ತೆ. ಸೊ ಇದು ಹೈಲೈಟ್ ಮಾಡ್ಕೊಳ್ಳೋಣ, ಸ್ಟಿಚ್ ಮಾಡುವಾಗ ನಮ್ಗೆ ಈಸಿ ಆಗುತ್ತೆ. ಸೊ ನಮ್ಮ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಓಕೆನಾ. ಸೊ ಇದಿಷ್ಟು ನಿಮಗೆ ತಿಳ್ಕೊಳ್ಬೇಕಾಗಿದ್ದಂಥ ಡೀಟೇಲ್. ಸೊ ಈ ಮಾರ್ಜಿನ್ಗೆ
ಈ ಡೀಪ್ಗೆ ಈ ಮಾರ್ಜಿನ್ಗೆ ನೀವಿಷ್ಟು ಶೋಲ್ಡರ್ ಮತ್ತು ನೆಕ್ ವಿಡ್ತ್ ಎಲ್ಲ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾವ ವಿಡಿಯೋ ಅದು, ಇದ್ರದ್ದೇನೆ ಸ್ಲೀವ್ ಕಟಿಂಗ್ ವಿಡಿಯೋ. ಸ್ಲೀವ್ ಕಟಿಂಗ್ ವಿಡಿಯೋ ಸುಮಾರಷ್ಟು ಜನಕ್ಕೆ ಬರ್ತಾ ಇಲ್ಲ, ರಿಂಕಸ್ ಪ್ರಾಬ್ಲಮ್ ಇದೆಲ್ಲ ಬರ್ತಾ ಇದೆ. ಸೊ ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಸ್ಲೀವ್ ಕಟಿಂಗ್ ಅದು ಹೇಗೆ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದೀವಿ ಈ ಬಾಡಿ ಪಾರ್ಟ್ಗೆ ಮತ್ತೆ ಸ್ಲೀವ್ಗೂ ಹೆಚ್ಚು ಅಥವಾ ಕಡಿಮೆ, ಒಂದೊಂದ್ಸರಿ ಬಾಡಿ ಪೀಸ್ಗೆ ಸ್ಲೀವ್ ಕಡಿಮೆ ಬರುತ್ತೆ, ಒಂದೊಂದ್ಸರಿ ಬಾಡಿ ಪೀಸ್ಗೆ ಸ್ಲೀವ್ ಜಾಸ್ತಿ ಬರುತ್ತೆ. ಈ ಪ್ರಾಬ್ಲಮ್ ಆಗ್ದಿರಾ ಕರೆಕ್ಟಾಗಿ ಹೇಗೆ ಸ್ಲೀವ್ ಕಟಿಂಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಡಿಸೈನ್ ಕೋರ್ಸ್ಗೆ ಇಂಟ್ರೆಸ್ಟ್ ಇರೋರು ಬೇಗ ಜಾಯಿನ್ ಮಾಡ್ಕೊಳ್ಳಿ. ಮಾರ್ಚ್ 3ನೇ ತಾರೀಕಿಂದ ಶುರುವಾಗುತ್ತೆ. ಮಾರ್ಚ್ 8ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಬೇಗ ಪೇ ಮಾಡಿ, ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸ್ಲೀವ್ ಕಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.